ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ನೂರ್ ಜಹಾನ್. ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಆಡಳಿತ ಯುಗಾಂತ್ಯವಾಗಿದೆ. ಹಲವು ವರ್ಷಗಳ ಕಾಲ ತಮ್ಮದೇ ಆದ ರಾಜಕೀಯ ಶೈಲಿ, ಗ್ಯಾರಂಟಿ ರಾಜಕಾರಣ ಮತ್ತು ಗಟ್ಟಿಯಾದ ನಾಯಕತ್ವದ ಮೂಲಕ ರಾಜ್ಯ ರಾಜಕೀಯದ ಪವರ್ ಸೆಂಟರ್ ಆಗಿದ್ದ ಸಿದ್ದರಾಮಯ್ಯ ಅವರ ಅಧ್ಯಾಯ ಇದೀಗ ಅಂತ್ಯಗೊಂಡಿದೆ. ಒಳ ರಾಜಕೀಯದ ಲೆಕ್ಕಾಚಾರ, ಅಧಿಕಾರ ಹಂಚಿಕೆಯ ಒಪ್ಪಂದಗಳು ಮತ್ತು ಹೈಕಮಾಂಡ್ ಮಾಸ್ಟರ್ ಪ್ಲಾನ್ ನಡುವೆ ಕರ್ನಾಟಕದ ರಾಜಕಾರಣದಲ್ಲಿ ಹೊಸ ನಾಯಕತ್ವದ ಎಂಟ್ರಿಗೆ ವೇದಿಕೆ ಸಿದ್ಧವಾಗಿದೆ. ಸಿದ್ದು ಯುಗಕ್ಕೆ ತೆರೆಬಿದ್ದು ಇದೀಗ ರಾಜ್ಯ ರಾಜಕಾರಣದಲ್ಲಿ ಹೊಸ ಪವರ್ ಗೇಮ್ ಶುರುವಾಗಿದೆ. ಸಿದ್ದರಾಮಯ್ಯ ರಾಜೀನಾಮೆ ಬೆನ್ನಲ್ಲೇ ಸಿಎಂ ಕುರ್ಚಿ ಹತ್ತಲು ಇನ್ನೊಬ್ಬ ಮಾಸ್ ಲೀಡರ್ ಎಂಟ್ರಿ ಕೊಟ್ಟಿದ್ದಾರೆ. ದಶಕಗಳ ರಾಜಕೀಯ ಹೋರಾಟ, ಪಕ್ಷ ಸಂಘಟನೆಯಲ್ಲಿ ತೋರಿದ ಪವರ್ ಮತ್ತು ಹೈಕಮಾಂಡ್ ವಿಶ್ವಾಸದ ಬೆನ್ನಲ್ಲೇ ದೊಡ್ಡಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಸಿಎಂ ಗಾದೆ ಏರಲು ತಯಾರಿ ನಡೆಸಿದ್ದಾರೆ. ಸದ್ಯ ಕರ್ನಾಟಕ ರಾಜಕೀಯದ ಪವರ್ ಸೆಂಟರ್ನಲ್ಲಿ ಈಗ ಡಿಕೆ ಶಿವಕುಮಾರ್ ಹೆಸರು ಭಾರಿ ಸದ್ದು ಮಾಡುತ್ತಿದೆ. ಕನಕಪುರದ ನೆಲದಿಂದ ರಾಜಕೀಯ ಪಯಣ ಆರಂಭಿಸಿದ ಡಿಕೆ ಶಿವಕುಮಾರ್ ಟ್ರಬಲ್ ಶೂಟರ್ ಎಂದೇ ಕಾಂಗ್ರೆಸ್ನಲ್ಲಿ ತಮ್ಮದೇ ಆದ ಪ್ರಭಾವ ನಿರ್ಮಾಣ ಮಾಡಿದ ನಾಯಕ. ಪಕ್ಷ ಸಂಕಷ್ಟದಲ್ಲಿದ್ದಾಗಲೆಲ್ಲ ಶಾಸಕರನ್ನ ಒಗ್ಗೂಡಿಸಿ ಸರ್ಕಾರ ಉಳಿಸಿದ ಮಹಾನ್ ನಾಯಕ, ಸಂಘಟನೆ ಬಲಪಡಿಸಿ ಪವರ್ಫುಲ್ ನಾಯಕ ಎಂಬ ಹೆಗ್ಗಳಿಕೆ ಡಿಕೆಶಿಗಿದೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಕಾಂಗ್ರೆಸ್ನಲ್ಲಿ ಭರ್ಜರಿ ಗೆಲುವು ತಂದುಕೊಟ್ಟ ಬಳಿಕ ಇದೀಗ ಮುಖ್ಯಮಂತ್ರಿ ಕುರ್ಚಿಯತ್ತ ಡಿಕೆಶಿ ದಾಪುಗಾಲಿಡುತ್ತಿರುವುದು ಅವರ ಸುದೀರ್ಘ ರಾಜಕೀಯ ಹೋರಾಟದ ಮೈಲುಗಲ್ಲಾಗಿದೆ. ಡಿಕೆ ಶಿವಕುಮಾರ್ ಅವರು ವಿದ್ಯಾರ್ಥಿ ರಾಜಕೀಯದ ಮೂಲಕವೇ ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟವರು. 18ನೇ ವಯಸ್ಸಿನಲ್ಲಿ ಕಾಂಗ್ರೆಸ್ ಪಕ್ಷದ ವಿದ್ಯಾರ್ಥಿ ವಿಭಾಗದ ಎನ್ಎಸ್ಯುಐಗೆ ಸೇರ್ಪಡೆಗೊಂಡು ಕನಕಪುರದಲ್ಲಿ ಯುವ ಕಾಂಗ್ರೆಸ್ ಚಟುವಟಿಕೆಗಳಿಂದ ಗುರುತಿಸಿಕೊಂಡವರು. ನಂತರ ಜಿಲ್ಲಾ ರಾಜಕೀಯದಲ್ಲಿ ಪ್ರಭಾವ ಬೆಳೆಸಿ 1985ರಲ್ಲಿ ಸಾತನೂರು ಕ್ಷೇತ್ರದಿಂದ ವಿಧಾನಸಭೆಗೆ ಎಂಟ್ರಿ ಕೊಟ್ಟು ಇಂದಿನ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ವಿರುದ್ಧ ತೊಡೆತಟ್ಟಿದ್ರು. ಆದರೆ ಅಂದು ಅನುಭವ ಕೊರತೆಯಿಂದ ಅಲ್ಪ ಅಂತರದಲ್ಲಿ ಸೋಲಬೇಕಾಯಿತು. ಬಳಿಕ 1989ರಲ್ಲಿ ಮತ್ತೆ ಸಾತನೂರಿನಲ್ಲಿ ಸ್ಪರ್ಧಿಸಿ ಗೆದ್ದ ಡಿಕೆ ಶಿವಕುಮಾರ್ ರಾಜಕೀಯ ಪಯಣದಲ್ಲಿ ಮತ್ತೆ ಹಿಂತಿರುಗಿ ನೋಡಲೇ ಇಲ್ಲ. ಸಂಘಟನಾ ಶಕ್ತಿ, ಕಾರ್ಯಕರ್ತರ ಜೊತೆಗಿನ ನೇರ ಸಂಪರ್ಕ ಮತ್ತು ಆಕ್ರಮಣಕಾರಿ ರಾಜಕೀಯ ಶೈಲಿಯಿಂದ ಬಹುಬೇಗನೆ ಕಾಂಗ್ರೆಸ್ನಲ್ಲಿ ಪ್ರಮುಖ ಪ್ರಭಾವಿ ನಾಯಕರಾಗಿ ಹೊರಹೊಮ್ಮಿದ್ರು. ಅಲ್ಲಿಂದ ಆರಂಭವಾದ ಡಿಕೆ ಶಿವಕುಮಾರ್ ಅವರ ರಾಜಕೀಯ ಪಯಣ ಇಂದು ಮುಖ್ಯಮಂತ್ರಿ ಕುರ್ಚಿಯ ಅಂಚಿನವರೆಗೂ ತಲುಪಿದೆ. ನೋಡಿದ್ರಲ್ಲ ವೀಕ್ಷಕರೇ, ಡಿಕೆ ಶಿವಕುಮಾರ್ ರಾಜಕೀಯ ಜೀವನ ಅಂದ್ರೆ ಅದು ಕೇವಲ ರಾಜಕೀಯ ಪಯಣವಲ್ಲ, ಹೋರಾಟ, ಹಿಡಿತ ಮತ್ತು ಅಧಿಕಾರ ಆಟದಲ್ಲಿ ಗೆದ್ದು ಬಂದ ಕಥೆಯಾಗಿದೆ. ಸಾಮಾನ್ಯ ಕಾರ್ಯಕರ್ತನಾಗಿ ಆರಂಭವಾದ ಡಿಕೆಶಿ ರಾಜಕೀಯ ಪಯಣ ಇಂದು ಅವರನ್ನ ಮುಖ್ಯಮಂತ್ರಿ ಕುರ್ಚಿವರೆಗೆ ತಂದು ನಿಲ್ಲಿಸಿದೆ. ಸಂಕಷ್ಟ ಬಂದಾಗ ಪಕ್ಷ ಉಳಿಸಿದ ಟ್ರಬಲ್ ಶೂಟರ್, ಕಾರ್ಯಕರ್ತರ ಹೃದಯ ಗೆದ್ದ ಮಾಸ್ಟರ್ ಲೀಡರ್, ಪವರ್ ಪಾಲಿಟಿಕ್ಸ್ನಲ್ಲಿ ಮಾಸ್ಟರ್ ಮೈಂಡ್ ಇದೀಗ ಡಿಕೆ ಶಿವಕುಮಾರ್ ಬ್ರ್ಯಾಂಡ್. ಎಷ್ಟೇ ವಿವಾದ, ಎಷ್ಟೇ ಸವಾಲುಗಳು ಬಂದರೂ ಡಿಕೆ ಆಟ ಇನ್ನೂ ಮುಗಿದಿಲ್ಲ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗಿದೆ. ಈಗ ಅದೇ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂರಲು ಸಿದ್ಧರಾಗಿದ್ದಾರೆ. ಒಂದು ಕಾಲದಲ್ಲಿ ನಾಯಕತ್ವದ ಹೋರಾಟದ ವ್ಯಕ್ತಿ ಇಂದು ಸಂಪೂರ್ಣ ರಾಜ್ಯದ ನಾಯಕರಾಗುವ ಹಂತ ತಲುಪಿದ್ದಾರೆ. ಬರುವ ಸೋಮವಾರ ಗೋಧೋಳಿ ಲಗ್ನದಲ್ಲಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಲು ನಿರ್ಧರಿಸಿದ್ದಾರೆ. ಕರ್ನಾಟಕ ರಾಜಕಾರಣದಲ್ಲಿ ಡಿಕೆ ಶಿವಕುಮಾರ್ ಈಗ ಕೇವಲ ಹೊಸ ಪುಟವಲ್ಲ, ಅದೊಂದು ಹೊಸ ಅಧ್ಯಾಯ ಅಂದ್ರೆ ತಪ್ಪಾಗಲ್ಲ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾವಾಹಿನಿ.